ಹೂತಾಕ್ಬಿಡ್ತೀರಾ? ನಾನ್ ಬದುಕಿದೀನಿ ಕಣ್ರು. ಏನದ್ಯದು? ತೀರ್ಕೊಂಡವರು ಮತ್ತೆ ಮತ್ತೆ ತೀರ್ಕೊಳ್ತಾರ? ಅದೇ ಅಂದ್ರೆ ಅದು ಮಣ್ ಮಾಡಿದ್ರೆ ಮಣ್ಣಲ್ಲಿ ಬೆರ್ತೋಗ್ತಾರೆ, ಬೆಂಕಿ ಹಚ್ಚಿದ್ರೆ ಬೂದಿ ಆಗೋಗ್ತಾರೆ ಅಂತ ಹೇಳ್ತಿದ್ದೀನಿ ದೊಡ್ಡಮ್ಮ. ಅಂದ್ರೆ ಈಗ ನನ್ನನ್ನ ಹೂತಾಕ್ಬಿಡ್ತೀರಾ ಇಲ್ಲ ಸುಡ್ತೀರಾ? ಈಗ ನಾನು ಏನ್ ಮಾಡ್ಬೇಕು? ಓಕೆ, ಅದು ನಾವ್ ಆಮೇಲೆ ಯೋಚನೆ ಮಾಡೋಣ. ಮೊದ್ಲು ಶವಗೆ ಸ್ನಾನ ಮಾಡಿಸಿ. ಅಬ್ಬಾ, ಆದ್ಯ ಬದುಕಿಸ್ಬಿಟ್ಲು. ಈಗ ಸತ್ತಿರೋದಲ್ವೇ? ನೀನ್ ಅಳೋದ್ ನೋಡಿದ್ರೆ ನಿಜವಾಗ್ಲೂ ಸತ್ತೋಗ್ಬಿಡ್ತೀನಿ. ಸಮಾಧಾನ ಮಾಡ್ಕೊಮ್ಮ. ಏನಾದ್ಯ? ಒಂಚೂರು ಕದಲಾಡ್ತಾನೆ ಇಲ್ಲ. ನಿಜವಾಗ್ಲೂ ಹೋಗ್ಬಿಟ್ರ ಹೆಂಗೆ? ಅದು ಅವ್ರ ಕೆರಿಯರ್ ಅಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಏನು, ಅದನ್ನೇ ಬದುಕೋದು ಅಂತ ಹೇಳ್ತಾರೆ. ಮಗಳಿಂದ ಅದೆಷ್ಟು ಕಷ್ಟ ಪಡ್ತಿದಾರೋ ಪಾಪ. ತನ್ನ ಸ್ವಾರ್ಥಕ್ಕೋಸ್ಕರ ಎಲ್ಲರನ್ನೂ ಕೈವಶ ಮಾಡ್ಕೊಂಡಿದ್ದಾಳೆ ಈ ಚಾರು. ಹೌದು, ನೆಕ್ಸ್ಟ್ ಏನ್ ಪ್ಲಾನ್? ಅದೇ ಯೋಚನೆ ಮಾಡ್ತಿದ್ದೀನಿ. ಅಯ್ಯೋ ಸಮಾಧಾನ ಮಾಡ್ಕೊಮ್ಮ. ಅದೇನು ಶವಸ್ಥಾನಕ್ಕೆ ತಣ್ಣೀರ್ ಇಡ್ತಾ ಇದ್ದೀರಾ? ಬಿಸಿನೀರ್ ಇಡ್ಬೇಕು ಅಲ್ವಾ? ಬಿಸಿ ನೀರಂತಿದ್ದಾಳಲ್ಲೇ. ಬಿಸ್ನೀರಾ? ಏನು ಮಾದ್ಯ, ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ತಾರ? ನಿಜಾನೇ ದೊಡ್ಡಮ್ಮ, ಆದ್ರೆ ಪಾಪ ಚಳಿಗಾಲ ಅಲ್ವಾ, ಅದಕ್ಕೆ ಚಿಕ್ಕಪ್ಪಂಗೆ ಇದೇ ಬಿಸಿನೀರ್ ಸ್ನಾನ. ತಣ್ಣೀರಲ್ಲಿ ಸ್ನಾನ ಮಾಡ್ಸಕ್ಕಾಗತ್ತಾ ಹೇಳಿ? ಬದುಕಿರೋವರೆಗೂ ಸುಖವಾಗಂತೂ ಇರ್ಲಿಲ್ಲ, ಸಾಯ್ಬೇಕಾದ್ರೂ ಸುಖವಾಗಿ ಸಾಯ್ಲಿ. ನನ್ ಜೊತೆ ಸುಖವಾಗಿ ಇದ್ರಮ್ಮ, ಈ ಮಾತು ನೀವ್ ಹೇಳೋದೇನ್ ಬೇಕಿಲ್ಲ. ಈಗ ಮಾಡ್ಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡಿ. ಮಾಡಿಸ್ಬೋದು. ಉಗುರ್ ಬೆಚ್ಚಗೆ ನೀರಲ್ಲಿ ಮಾಡಿಸಿ. ಸುಮ್ನೆ ಇರಿ ಚಿಕ್ಕಮ್ಮ. ಶವ ಸ್ಮೆಲ್ ಬರ್ದೇನೆ ಇರ್ಬೇಕು ಅಂದ್ರೆ ನೀರು ಬಿಸಿ ಬಿಸಿಯಾಗಿ ಸುಡ್ತಾ ಇರ್ಬೇಕು. ಬಿಸಿ ಬಿಸಿ ನೀರ್ ಹಾಕಿದ್ರೆ ಚರ್ಮ ಎಲ್ಲ ಸುಟ್ಟೋಗಿ ಸತ್ತೋಗ್ತಾನೆ ಕಣೆ. ಸತ್ ಹೋಗ್ತಾರ? ಹಾಗಾದ್ರೆ ಇನ್ನೂ ಸತ್ತಿಲ್ವಾ?